ಮಂಗಳ ಶಿವನ ಅಂತ ಸುತ್ತಮುತ್ತ 23 ಜನ ನಿಂತ್ಕೊಂಡಮ್ಮ. ಸರ್ ಪ್ಲೀಸ್ ಸರ್ ಒಂಚೂರು ಡ್ರಾಪ್ ಕೊಡಿ ಸರ್. ಕೇಳಿ ಡ್ರಾಪ್ ಅದನ್ನೇ ಕೊಡ್ತೀನಿ ಬಾರೋ. ಯಾರು ನೀವೆಲ್ಲ ಕರ್ಕೊಂಡ್ ಬಂದಿದ್ದೀರಾ? ಕಂಡವ್ರಲ್ಲೇ ಎತ್ತಾಕೊಂಬಂದ್ ನನ್ ರೂಪಕ್ಕೆ ನಾನೇನಿದ ಕಿರ್ಚಾಡ್ಬೇಡ. ಇನ್ನೇನೋ ಮಾಡ್ಲಿ. ಮಾಡದೇ ಇರೋ ಕೊಲೆನ ನಾನೇ ಮಾಡಿದ್ದು ಅಂತ ಯಾಕೂರೆಲ್ಲ ಹೇಳ್ಕೊಂಡಲಿತಾ ಇದ್ದೀಯಾ? ಸಾರ್ ನಾನ್ ಯಾರ್ಗೆ ಹೇಳ್ದೆ ಸಾರ್? ಏಯ್, ಈ ಬಾಲನ ಹತ್ರ ಬಾಲ ಬಿಚ್ಚಬೇಡ. ಮಾರ್ಕೆಟ್ನಲ್ಲಿರೋನ್ನ ಎತ್ತಿದ್ದೀನಿ ಅಂತ ಬಿಲ್ಡಪ್ ಕೊಟ್ಕೊಂಡು ಮಾರ್ಕೆಟ್ಗೆ ಬರೋ ಪ್ಲಾನ? ಸರ್ ನನಗೆ ತರಕಾರಿ ಮಾರ್ಕೆಟ್ ಬಿಟ್ರೆ ಯಾವ ಮಾರ್ಕೆಟು ಗೊತ್ತಿಲ್ಲ ಸರ್. ಲೇ ಮತ್ತ್ಯಾಕ್ ಟಿವಿ ಪೇಪರ್ನಲ್ಲಿ ಡಿಂಗ್ರಾಜನ್ನ ನಾನೇ ಎತ್ತಿದ್ದು ಅಂತ ಹೇಳ್ಕಂತಿದ್ದೀಯಾ? ಅವನು ಎತ್ತಿದ್ದು ನಾನು. ವಾ ಸರ್, ಪ್ರಶ್ನೆ ಕೇಳೋದು ನೀವೇ, ಉತ್ತರ ಕೊಡೋದು ನೀವೇ. ಸಾರ್ ನಾನು ಎಲ್ಲೂ ಹೋಗಿ ಹೇಳಿಲ್ಲ ಸಾರ್. ಆ ಮೀಡಿಯಾದರ ಊರವ್ರಿಗೆಲ್ಲ ಹೇಳ್ಕೊಂಡು ಬರ್ತಾ ಇರೋದು. ನೀವೀಗ್ಲೂ ಹೂ ಅಂದ್ರೆ ಇಡೀ ಪೇಪರ್ ಅವ್ರಿಗೆ, ಟಿವಿ ಅವ್ರಿಗೆಲ್ಲ ಹೋಗಿ ಹೇಳ್ಬಿಡ್ತೀನಿ. ಅಷ್ಟೇ ಯಾಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಡಿಂಗ್ರಾಜುನ ಡಿಂಗ್ ಡಂಗ್ ಮಾಡಿ ನೀವೇ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತೀನಿ ಸಾರ್. ಅಯ್ಯ ಬೇಡಪ್ಪ ತಂದೆ. ಏಯ್ ಬಿಡ್ರಾ. ಏಯ್ ಬಿಟ್ ಕಳ್ಸ್ರ ಅವನ್ನ. ಸರ್ ಒಂದೇ ಒಂದು ನಿಮಿಷ. ಬಿಡೋ ಅಂದ್ರೆ ಇದೊಂದೇ ಅರ್ಥ ಅಲ್ಲ, ಇನ್ನೊಂದು ಅರ್ಥನೂ ಬರುತ್ತೆ ಸರ್. ಬರ್ತೀನಿ ಸರ್, ನಮಸ್ಕಾರ. ಯಪ್ಪ ಬಾಳೂಟ ಮಾಡಿಸಿದ್ದೀನಿ, ಉಣ್ಕೊಂಡು ಹೋಗುವಂತ ಇರು. ಅಯ್ಯೋ ಬೇಡ ಸರ್, ನಾನು ವೆಜಿಟೇರಿಯನ್. ಏಯ್ ಹೋಗಲೇ. ಬಿಡ್ರೆ, ನಂಗೆ ಯಾಕೆ ಹೊಡಿತಾ ಇದ್ದೀರಾ? ನನ್ನ ಮಗನೇ ಹವ್ಯಾಸಿ ಕಲಾವಿದ, ಒಂದ್ ಚಾನ್ಸ್ ಕೊಡಿ, ಕಾಸ್ಕೀಸ್ ಏನು ಬೇಡ ಅಂತ ನೀನೇ ತಾನೇ ಕೇಳ್ಕೊಂಡಿದ್ದು. ಅದ ಅವಾಗ. ಇವಾಗ ವಿತೌಟ್ ಪೇಮೆಂಟು ನನ್ನ ಕಾಲ್ ಶೀಟ್ ನ ಯಾರ ಕೈಗೂ ಕೊಡೋದಿಲ್ಲ. ಕಾಲ್ ಸೂಪ್ ಕುಡಿತೀಯಾ? ಚಿಕನ್ ಮಟನ್ ನಿಂದು ನಿನ್ ಕಾಲ್ದು ಕರ್ದು ಅಯ್ಯೋ ಪಾಪ ಅಂತ ಚಾನ್ಸ್ ಕೊಟ್ರೆ ನಮ್ಮ ಹುಡುಗನ್ಗೆ ಕೆರ್ದಲ್ಲಿ ಓಡ್ಸೋ ತರ ಮಾಡ್ತೀಯಾ? ಲೇ ಅವ್ನ್ ಪಾಡ್ ನೋಡು, ಪಾಪ ಅನ್ಸಲ್ಲ ನಿನ್ಗೆ? ಚೆನ್ನಾಗಿ ಓಡಾಡ್ಕೊಂಡಿರೋನ್ ಹತ್ರ ಬಂದು ನಿನ್ ಸತ್ತಿಲ್ವಾ ಅಂತ ಕೇಳಿದ್ರೆ ನಮಗ್ ಬೇಜಾರಾಗಲ್ವ ಡೈರೆಕ್ಟ್ರ? ನನ್ ಮಗನೇ ನೀನ್ ಬದುಕಿದ್ಯಾ ಅಂತ ಪ್ರೂವ್ ಮಾಡ್ಕೊಳಕ್ಕೆ ಅವನು ಸಾಯಿಸ್ಬಿಟ್ಟಲ್ಲೋ. ನಾನ್ ಜೈಲ್ಗೆ ಹೋದ್ರು ಪರವಾಗಿಲ್ಲ, ಇವತ್ತು ನಿಜವಾಗ್ಲೂ ನೀನು ಕೊಲೆ ಮಾಡ್ತೀನಿ. ಲೇ ಚಾಕು ಕೊಡ. ಬಿಟ್ಬಿಡವನ್ನ ಪಾಪ. ಸುಮ್ನೆ ಕೂತಿದ್ಯಾ ತಾನೆ, ನೀನ್ ಹಂಗೆ ಇದ್ ಬಿಡಪ್ಪ. ನಾನ್ ಮಾಡಿರೋ ತಪ್ಪಿಗೆ ಅವ್ನ್ಗೆ ಯಾಕೆ ಹೊಡಿತಿದ್ಯಾ? ನಾನು ಹೊಡ್ಕೊಳಕ್ಕಾಗಲ್ಲ, ನಾನ್ ನಿನ್ಗೂ ಹೊಡಿಯಕ್ಕಾಗಲ್ಲ, ಅದಕ್ಕೆ ಇವ್ನ್ ಹೊಡಿತಾ ಇರೋದು. ಸರಿ, ಅಟ್ಲೀಸ್ಟ್ ಅವ್ನ್ಗೆ ಏನಾರು ಕೊಟ್ ಕಳ್ಸೋ ತಗೋಲಿ. ಅಯ್ಯಯ್ಯೋ ಕೊಟ್ಟಿದ್ ಸಾಕು. ಅದೇ ಏನಾದ್ರು ಕೊಡ್ಬೇಕು ಅನ್ಸಿದ್ರೆ ಮೈಕೆಲ್ಲ ನೋವಾಗ್ತಿದೆ, ಒಂದ್ ಕ್ವಾರ್ಟರ್ ಎಣ್ಣೆ ಕೊಡ್ಸಿ. ನನಗೂ ಅವನೇ ಎಣ್ಣೆ ಕೊಡ್ಸೋದು. ಬಾರ ಅವ್ರಿಗೆ. ಎಲ್ಲ ಇದ್ಯಾ? ಅವಳ ಮೇಲಿದ್ದಾಳೆ. ಬಾರ ಕೆಳಗೆ. ನಿನಗಿದೆ ಇವತ್ ಮೊಹರಂ. ಅವಳ ಮನೇಲಿ ಇಲ್ಲ. ಬಾಲ ಮುದ್ರಕೊಂಡಿದ್ರೆ ಸರಿ, ಇಲ್ಲಾಂದ್ರೆ ನಿಮ್ಮಿಬ್ರಿಗೂ ಟೀಪಾ ಎತ್ತಿ ತಲೆ ಮೇಲೆ ಹಾಕ್ಬಿಡ್ತೀನಿ. ಏಯ್ ಕಂಡಿದ್ದೀನಿ, ಸುಮ್ನಿರಯ್ಯ. ನೀನು ಅಂದಿದ ತಕ್ಷಣ ಟುಸ್ ಆಗೋದಕ್ಕೆ ಪಟಾಕಿ ಅಲ್ಲ, ಇದು ತುಪಾಕಿ. ಬಾಯ್ ಬಿಟ್ರೆ ಬರೀ ಸುಳ್ಳೆ ಹೇಳ್ತೀಯ ನೀನು. ನಾನೇನೇ ಸುಳ್ಳು ಹೇಳ್ದೆ? ಏನ್ ಸುಳ್ಳು ಹೇಳಿಲ್ಲ ನೀನು. ಹೌದು, ನಿನ್ನನ್ನು ಇಷ್ಟಪಟ್ಟೆ, ಅದಕ್ಕೆ ಎಷ್ಟೇ ಕಷ್ಟ ಆದ್ರೂ ಪಡ್ಕೊಳ್ಳೋಣ ಅಂತ ನಾಟಕ ಮಾಡ್ದೆ. ತಪ್ಪೇನು? ಜೀವನಾನೇ ನಾಟಕ ಮಾಡ್ಕೊಂಡಿದ್ಯಾ ನೀನು. ನನ್ಗೆ ಈ ಫರ್ಗೆಟ್ ಟಾರ್ಗೆಟ್ ಹರ್ಷ ಬೇಡ, ಪರ್ಫೆಕ್ಟ್ ವರ್ಧನ ಬೇಕು. ಫೋನ್ ಕೊಡೆ. ಸರ್ ಹೇಗೆ ನಡೀತಾ ಇದೆ ಟ್ರೈನಿಂಗ್? ಗುಡ್ ಸರ್, ಎಸ್ಪೆಷಲಿ ಹರ್ಷ ಇಸ್ ವೆರಿ ಫಿಟ್ ಸರ್. ಗುಡ್, ಕೀಪ್ ಇಟ್ ಅಪ್. ಎಸ್ ಸರ್.
ನೀವೆಲ್ಲರೂ ತುಂಬಾ ದಕ್ಷರಾಗಿರ್ಬೇಕು. ಈ ನಾಡಿನ ರಕ್ಷಣೆ ಹೊಣೆ ನಿಮ್ಮ ಮೇಲಿರುತ್ತೆ. ಒಬ್ಬ ಕಾಮನ್ ಮನ್ಗೆ ನಿಮ್ಮನ್ನು ನೋಡಿದ್ರೆ ಪ್ರೀತಿ ಹುಟ್ಟಬೇಕೆ ಹೊರತು ಭಯ ಹುಟ್ಟಬಾರದು. ಸಿಕ್ಕಿದ್ದನ್ನೆಲ್ಲ ಕಿತ್ಕೊಂಡು ತಿನ್ನುವಂಥ ರಾಕ್ಷಸರಾಗಬೇಡಿ. ಯಾರೇ ಆಗಿರಲಿ, ತಪ್ಪಿತಸ್ಥರಿಗೆ ಶಿಕ್ಷೆ, ಅಮಾಯಕರಿಗೆ ರಕ್ಷಣೆ ನೀಡುವಂಥ ಒಳ್ಳೆ ಆರಕ್ಷಕರಾಗಬೇಕು. ಓಕೆ? ಹಲೋ, ದುಡ್ಡು ರೆಡಿನಾ? ಹಾ ರೆಡಿ ಇದೆ. ನನ್ನ ಮಗುಗೇನು ಮಾಡಬೇಡ. ಮಗುಗೇನಾಗಬಾರ್ದಂದ್ರೆ ವಿಷಯ ಪೊಲೀಸವ್ರು ಗೊತ್ತಾಗಬಾರ್ದು. ಹಾ ಇಲ್ಲ, ಆಯ್ತು. ಗುಡ್. ಇನ್ನು 10 ನಿಮಿಷದಲ್ಲಿ ಕಾಲ್ ಮಾಡಿ ಎಲ್ಲಿ ಬರ್ಬೇಕಂತ ಹೇಳ್ತೀನಿ. ಓಕೆ. ರೀ, ನನಗ್ ನನ್ ಮಗು ಬೇಕು ರೀ. ಇಲ್ಲಿ ನೋಡೆ, ಸುಮ್ಮನೆ ಟೆನ್ಷನ್ ತಗೊಂಬೇಡ. ನಾನು ಮಾತಾಡಿದ್ದೀನಿ, ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ಸುಮ್ಮನೆ ಟೆನ್ಷನ್ ತಗೊಂಬೇಡ, ನನಗೂ ಟೆನ್ಷನ್ ಕೊಡ್ಬೇಡ. ನಾನಿರೋವರೆಗೂ ನಮ್ಮ ಮಗುಗೇನು ಆಗಲ್ಲ. ಯಾಕೇನ್ ಸಮಸ್ಯೆ? ಏನಿಲ್ಲ ಸರ್, ಸುಮ್ಮನೆ ಹೇಳ್ತಾ ಇದ್ದಾಳೆ. ಸುಮ್ನಿರೋ ಅಂತ ಹೇಳಿಲ್ವಾ? ನಾನು ಮಾತಾಡ್ತಾ ಇದ್ದೀನಲ್ವಾ? ಸುಮ್ನಿರೋ. ಸರ್, ನನ್ ಮಗುನ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ ಸರ್. 1 ಕೋಟಿ ಕೇಳ್ತಾ ಇದಾರೆ ಸರ್.